ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ಇವತ್ತು ಕೂಡ ಕ್ಯೂಟಾಗಿರೋ 2 ಥರದ್ದು ಹೇರ್ ಕ್ಲಿಪ್ ವಿಡಿಯೋನ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ನೋಡೋಣ ಯಾವ ಥರ ಮಾಡೋದು ಅಂತ. ಫಸ್ಟು ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟ್ ಹಾಕ್ಕೊಂಡು 15 ಚೈನ್ಗಳನ್ನ ಹಾಕ್ಕೊಳ್ಳೋಣ. 15 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಚೈನ್ಗಳನ್ನ ಹಾಕ್ಕೊಂಡು 2 ಸ್ಕಿಪ್ ಮಾಡೋಣ. 1 2 ಮೂರನೇದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಹಾಕೋಣ. ಈ ಥರ ಸ್ಲಿಪ್ ಸ್ಟಿಚ್ ಹಾಕೋಣ. ಆಮೇಲೆ 3 ಚೈನು ನೆಕ್ಸ್ಟ್ ಪ್ಲೇಸಲ್ಲೇ ಅಥವಾ ನೆಕ್ಸ್ಟ್ ಚೈನಲ್ಲೇ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕೋಣ. ಅದೇ ಥರ ಮತ್ತೆ 3 ಚೈನು 2 3 ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಣ. ಮತ್ತು 3 ಚೈನು ನೆಕ್ಸ್ಟ್ ಪ್ಲೇಸಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಣ. ಇದೇ ಥರ 1 ಬೈ 1 ಹಾಕ್ಕೊಂಡು ಹೋಗಬೇಕು. ಒಂದು 5 ಚೈನು ಅಥವಾ 4 ಚೈನು ಲಾಸ್ಟಲ್ಲಿ ಉಳಿಬೇಕು. ಅಲ್ಲಿ ನಾವು ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಸೇಮ್ ಪ್ರೊಸೆಸ್ ಇರುತ್ತೆ. ಸೇಮ್ ಇದೇ ಥರನೇ ನಾವು 3 ಚೈನ್ಗಳನ್ನ ಹಾಕ್ಕೊಳ್ಳೋದು. ನೆಕ್ಸ್ಟ್ ಪ್ಲೇಸಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಕಂಟಿನ್ಯೂ ಮಾಡಬೇಕು. ಈ ಥರ ಸ್ಲಿಪ್ ಸ್ಟಿಚ್ ಹಾಕಬೇಕು. ನೋಡಿ, ಆವಾಗ ಈ ಥರ ಶೇಪ್ ಬರುತ್ತೆ. ಸ್ವಲ್ಪ ದಾರನ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಂಡಿರಿ. ಆಮೇಲೆ ಅದೇ ಪ್ಲೇಸಲ್ಲೇ ಗ್ರೀನ್ ಕಲರ್ನ ಜಾಯಿನ್ ಮಾಡ್ಕೊಳ್ಳಿ. ಅಲ್ಲೂ ಅಷ್ಟೇ 3 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು ಪ್ಲೇಸಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕಬೇಕು. ಅದೂ ಸೇಮ್ ಅದೇ ಥರನೇ ಹಾಕಬೇಕು. ಪಿಂಕ್ ಕಲರ್ ಹಾಕ್ಕೊಂಡು ಬಂದ್ವಲ್ಲ ಅದೇ ಥರ 3 ಚೈನು ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು. ಒಂದು 2 3 ನೆಕ್ಸ್ಟ್ ಪ್ಲೇಸಲ್ಲಿ ಹಾಕಿ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಇದೇ ಥರ ಪೂರ್ತಿ ಚೈನ್ಗಳು ಮುಗಿಯೋವರೆಗೂ ಇದೇ ಥರ ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡ್ಕೊಂಬಿಡೋಣ. ಸೊ ಇದು ಈ ಥರ ಕಾಣಿಸುತ್ತೆ. ಎಕ್ಸ್ಟ್ರಾನ ತಕ್ಕೊಂಡು ಈ ಥರ ಜಕ್ಕೊಂಡು ಎರಡೂ ಇದೇನು ಲಾಸ್ಟಲ್ಲಿ ಇದೆಯಲ್ಲ ಇದನ್ನು ಮಾತ್ರ ಹಿಂದೆ ತಗೊಂಡು ಫಸ್ಟ್ ಗ್ರೀನ್ ಕಲರ್ನ ಮತ್ತು ಈ ಗ್ರೀನ್ ಕಲರ್ನ ಎರಡೂ ಸೇರಿಸಿ 1-2 ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡೋಣ. ಈ ಥರ 1-2 ನಾಟ್ ಹಾಕ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡೋಣ. ನೋಡಿ, ಇಲ್ಲಿ ಈ ಥರ ಇದು ಶೇಪ್ ಬಂದಿರುತ್ತೆ ನಿಮಗೆ. ಫಸ್ಟ್ ಇದನ್ನು ಟ್ರಿಮ್ ಮಾಡಿಕೊಂಡು ಇದು ಸ್ಟಾರ್ಟಿಂಗಿನ ಬಿಟ್ಟು ಲಾಸ್ಟಲ್ಲಿ ಇದು ಫಿನಿಶಿಂಗಿಗೆ ಇರೋ ದಾರನ ಒಂದು ಸೂಜಿಗೆ ಹಾಕ್ಕೊಂಡು ಪೋಣಿಸ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಇದನ್ನು ಈ ಥರ ಇಲ್ಲಿಂದ ಫಸ್ಟಿಂದ ಹಿಡಿದು ಈ ಥರ ರೌಂಡ್ ಮಾಡ್ತಾ ಹೋದರೆ ನಿಮಗೆ ಒಂದು ರೋಸ್ ಥರ ಶೇಪ್ ಬರುತ್ತೆ. ಈ ಥರ ಕರೆಕ್ಟಾಗಿ ಕೂರಿಸ್ತಾ ಹೋಗಿ ನೋಡಿ. ಸೊ ಗ್ರೀನ್ ಕಲರ್ ಲೀಫ್ ಥರ ಕಾಣಿಸುತ್ತೆ. ಬಾಕಿ ಪಿಂಕ್ ಕಲರೆಲ್ಲ ರೋಸ್ ಥರ ನಿಮಗೆ ಕಾಣಿಸುತ್ತೆ. ಆವಾಗ ನೋಡಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಈಸಿಯಾಗಿ 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತು. ಸೊ ಇದಕ್ಕೆ ಸೂಜಿ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಈ ಥರ ಫಸ್ಟು ಸೆಂಟ್ರಲ್ಲಿ ಒಂದು ಸರಿ ಹಾಕ್ಕೊಂಡು ಹೊಲ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಒಂದು ಸತಿ
ತುಂಬ ಏನು ಜಗ್ಗೋದು ಬೇಡ, ನಿಧಾನಕ್ಕೆ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಇದೇ ಥರ 1-2-3 ಕಡೆ ನೀವು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಬಿಡಿ. ಆಮೇಲೆ ಈ ದಾರನೂ ಫಸ್ಟ್ ದಾರಕ್ಕೆ ಹಾಕಿ ಗಂಟು ಹಾಕ್ಕೊಂಬಿಡೋಣ. ಇದನ್ನ ತಗೊಂಬಿಡೋಣ. ನೋಡಿ, ಇದನ್ನು ಸೇರಿಸಿ 1-2-3 ಗಂಟು ಹಾಕ್ಕೊಂಬಿಟ್ರೆ ಹೇರ್ ಕ್ಲಿಪ್ಗೆ ಬೇಕಾಗಿರೋ ಫ್ಲವರು ರೆಡಿ ಆಗಿಬಿಡುತ್ತೆ. ಇಷ್ಟು ಹಾಕ್ಕೊಂಡು ಎಕ್ಸ್ಟ್ರಾನ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಕ್ಯೂಟ್ ಫ್ಲವರ್ನ ಮಾಡೋದಕ್ಕೆ ಭಾಳ ಅಂದರೆ 5 ನಿಮಿಷ ಬೇಕಾಗುತ್ತೆ ಅಷ್ಟೇ. ಸೊ ಇದನ್ನು ಈ ಕ್ಲಿಪ್ಗೆ ಗ್ಲೂಯಿಂದ ಅಂಟಿಸ್ಕೊಂಬಿಡೋಣ. ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗ್ಲೂನ ತೊಗೊಳ್ಳಿ, ನಿಮ್ಮ ಹತ್ರ ಯಾವುದಿದೆಯೋ ಅದು. ಈ ಥರ ತೊಗೊಂಡು ನೋಡಿ ಈ ಥರ ಅಂಟಿಸ್ಕೋಬೇಕು. ನೀವು 2 ಕಡೆ ಲೀಫು ಒಂದೇ ಡೈರೆಕ್ಷನಲ್ಲಿ ಬರೋ ಥರ ಅಂಟಿಸ್ಕೊಳ್ಳಿ. ನಾನಿಲ್ಲಿ ಅಂಟಿಸೋವಾಗ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು. ಸೊ ನೀವು 2 ಲೀಫ್ನು ಒಂದೇ ಡೈರೆಕ್ಷನ್ನಲ್ಲಿ ಬರೋ ಥರ ನೋಡಿಕೊಂಡು ಅಂಟಿಸ್ಕೊಳ್ಳಿ, ಅಂದರೆ ಪೇರ್ ಚೆನ್ನಾಗಿರುತ್ತೆ. ನಾನು ತೋರಿಸೋವಾಗ ಸ್ವಲ್ಪ ಅಂಟಿಸ್ಬಿಟ್ಟೆ. ನೋಡಿ ಈ ಥರ ಕ್ಯೂಟಾಗಿ ಕಾಣಿಸ್ತವೆ. ಈಗ ಇನ್ನೊಂದು ಹೇರ್ ಕ್ಲಿಪ್ನ ರೆಡಿ ಮಾಡೋಣ. ಇದು ಕೂಡ ತುಂಬ ಈಸಿಯಾಗಿದೆ. ಇದಕ್ಕೆ ಮ್ಯಾಜಿಕ್ ರಿಂಗ್ ಹಾಕ್ಕೊಳ್ಳೋಣ. ಫಸ್ಟು 1 2 3 ಚೈನ್ ಹಾಕ್ಕೊಂಡು ಇದಕ್ಕೆ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಈ ಥರ ಟ್ರಿಪಲ್ ಕ್ರೋಶ ಅಂದರೆ 2 ಈ ಥರ 2 ಸತಿ ಲೂಪ್ ತೊಗೊಂಡು 2 ಸತಿ ತೆಗಿಬೇಕು, 2 ಸತಿ ತೆಗಿಬೇಕು, 2 ಸತಿ, ಈ ಥರ 3 ಸತಿ ತೆಗೆಯೋದ್ರಿಂದ ಟ್ರಿಪಲ್ ಕ್ರೋಶ ಅಂತೀವಿ. ಈ ಟ್ರಿಪಲ್ ಕ್ರೋಶನ ನೀವು 4 ಅಥವಾ 5 ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಾಕ್ಕೋತಾ ಇದ್ದೀನಿ. ನೀವು ಇದನ್ನು ಹೇರ್ ಬ್ಯಾಂಡು ಕೂಡ ಜಾಯಿನ್ ಮಾಡ್ಬೋದು. ಸೂಜಿ ದಾರದಿಂದ ಹೊಲಿದು ಜಾಯಿನ್ ಮಾಡ್ಬೋದು, ಅಥವಾ ಹೇರ್ ಕ್ಲಿಪ್ಗೂ ಅಂಟಿಸ್ಬೋದು. ಈ ಥರ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಸೇಮ್ ರಿಂಗ್ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಅಲ್ಲಿಂದನೇ 3 ಚೈನು, 1 2 3 ಚೈನು. ಮತ್ತು ನೀವಿಲ್ಲಿ ಎಷ್ಟು ಟ್ರಿಪಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀರಾ ಅಷ್ಟು ಹಾಕ್ಕೊಳ್ಳಿ. ನಾನು 4 ಹಾಕ್ಕೊಂಡಿದ್ದೀನಿ. ಇಲ್ಲೂ 4 ಟ್ರಿಪಲ್ ಕ್ರೋಶ ಹಾಕ್ಕೋತೀನಿ. ಈ ಥರ 2 3 4 ಈ ಥರ ಹಾಕ್ಕೊಂಡು ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೇಮ್ ರಿಂಗಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಈ ದಾರನೂ ಸ್ವಲ್ಪ ನೀವು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಅಂದರೆ ನಾವು ಬೋ ಥರ ಮಾಡೋದ್ರಿಂದ ಅದಕ್ಕೆ ರೌಂಡಾಗಿ ಸುತ್ತೋದಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಫಸ್ಟ್ ಮ್ಯಾಜಿಕ್ ರಿಂಗ್ನ ಈ ಥರ ಕ್ಲೋಸ್ ಮಾಡ್ಕೊಂಬಿಡಿ. ಸೊ ಅದು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇದನ್ನು ಎಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಇದನ್ನು ಕ್ಲೀನಾಗಿ ಜೋಡಿಸಿ, ಆಮೇಲೆ ನೋಡಿ ಇಲ್ಲಿ ಹಿಂದೆಯಿಂದ ಎಳೆದು ಈ ಥರ ರೌಂಡ್ ಹಾಕ್ತಾ ಹೋಗೋಣ. ಆ ಕಡೆದು ಈ ಕಡೆ, ಈ ಕಡೆದ್ದು ಆ ಕಡೆಯಿಂದ ರೌಂಡನ್ನ ಹಾಕ್ತಾ ಹೋಗೋಣ. ಇದರಿಂದ ಇದು ಸೆಕ್ಯೂರ್ ಆಗೂ ಇರುತ್ತೆ, ಆಮೇಲೆ ಅದು ಡಿಸೈನ್ ಥರನೂ ಕಾಣಿಸುತ್ತೆ. ಒಂದು 4-5 ಸತಿ ಈ ಥರ ರೌಂಡ್ ಮಾಡಿ
ಸುತ್ಕೊಳ್ಳಿ. ಆಮೇಲೆ ಹಿಂದೆ ತಗೊಂಡು ನಿಮಗೆ ಗಂಟು ಹಾಕೋಕ್ಕೆ ಉಳಿಬೇಕು ಅಷ್ಟು ಉಳಿಸ್ಕೊಂಡು ಹಿಂದೆ ತಗೊಂಡು 2 ದಾರನೂ ಸೇರಿಸಿ ಒಂದು 2-3 ನಾಟ್ ಹಾಕ್ಕೊಂಬಿಡಿ. ಸೆಂಟರಲ್ಲಿ ಬರೋ ಥರ ಹಾಕಿ ಸೊ ಈ ಥರ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡಿ. ಇದೇ ಥರ ಇನ್ನೊಂದು ರೆಡಿ ಮಾಡ್ಕೊಳ್ಳಿ. ಮಾಡಿಕೊಂಡು ಅವುಗಳನ್ನ ಯಾವ ಥರ ಅಂಟಿಸಿದ್ವೋ ಅದೇ ಥರ ಇವ್ರನ್ನೂ ಅಂಟಿಸಿ ರೆಡಿ ಮಾಡ್ಕೊಳ್ಳೋಣ. ನೀವು ಇವನ್ನ ಗಿಫ್ಟ್ ಕೊಡೋದಕ್ಕೆ ಯೂಸ್ ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ, ಅಥವಾ ಇದರಿಂದ ರಾಖಿನೂ ನೀವು ರೆಡಿ ಮಾಡ್ಬೋದು. ಈ ಫ್ಲವರಿಂದನೂ ಮಾಡ್ಬೋದು, ಈ ಬೋಯಿಂದನೂ ನೀವು ರಾಖಿ ರೆಡಿ ಮಾಡ್ಬೋದು. ಸೊ ರಾಖಿ ವಿಡಿಯೋನೂ ಒಂದು ಮಾಡಿ ಹಾಕಿದ್ದೀನಿ ನಾನು, ಅದನ್ನು ಇನ್ನೂವರೆಗೂ ನೋಡಿಲ್ಲ ಅಂದರೆ ನೀವು ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.